ಯಾರು ಮಾಡ್ಯಾರ ಏನು ರೆಡಿ ಮಾಡ್ಯಾರ ಯಾರು ಅವ್ರು ಮಾಡಿದವ್ರು ಯಾರು ಇದೊಂದು ಸರ್ ರವಿ ಸರ್ ಹೋಗಿದ್ರಿ ರವಿ ಸರ್ ಹೋಗಿದ್ರಿ ಸರ್ ಎರೆಹುಳು ಗೊಬ್ಬರ ಕೊಂಡ್ಕೊಂಬರ್ತೀರಿ ಇಲ್ಲ ಚೀಲ್ ಕಿಟ್ಟಂತ ರೊಕ್ಕ ಕೊಡ್ತಾ ಇರ್ತೀರಿ ಇದ್ರ ರೇಟ್ ಕಂಡಾಪ್ಟೆ ಐತಿ ಇದು ಎರೆಹುಳು ಗೊಬ್ಬರ ಇದು ಎರೆಹುಳು ಗೊಬ್ಬರನ ನಾನು ಕಮರ್ಷಿಯಲ್ ಆಗಿ ಮಾಡಿಲ್ಲ ಕಮರ್ಷಿಯಲ್ ಅಂದ್ರೇನು ಮಾರಾಟಕ್ಕೆ ಮಾಡಿಲ್ಲ ಇದು ನನ್ನ ಹೊಲಕ್ಕೆ ಹಾಕೊಳ್ಳೋಕೆ ಮಾಡಿದ್ದೀನಿ ಹೊಲಕ್ಕೆ ಎದಕ್ಕೆ ಹಾಕೋತೀನಿ ನಮ್ಮ ಹೊಲದಾಗಿದ್ದಂಥ ಗೊಬ್ಬರ ಕಸ ಕಡ್ಡಿ ಏನಿದ್ರು ಅಲ್ಲೇ ಗೊಬ್ಬರ ಆಗ್ಬೇಕು ಇದು ಗೊಬ್ಬರ ಫ್ಯಾಕ್ಟ್ರಿ ರೆಡಿ ಇದು ಗೊಬ್ಬರ ಫ್ಯಾಕ್ಟ್ರಿ ಇದು ಗೊಬ್ಬರ ಫ್ಯಾಕ್ಟ್ರಿ ಅಂದರೆ ಗೊಬ್ಬರ ಮಾಡೋದಂಥ ಫ್ಯಾಕ್ಟ್ರಿ ಇದು ಇಲ್ಲೇ ನಾವು ಸಗಣಿ ಹಾಕ್ತೀವಿ ಅಲ್ಲೇ 20 ಕೆ ಜಿಗೆ 20 ಕೆ ಜಿಗೆ 40 ಲೀಟ್ರ್ ನೀರು ಹಾಕಿ ಕಲಿಸ್ಬಿಟ್ಟಿದ್ರೆ ಬಿಟ್ಟರೆ ಇದು ಹೊರಗಡೆ ಬರ್ತೈತೆ ಬಂದಂಥದನ್ನು 72 ಗಂಟೆ ಒಳಗೆ ಗೊಬ್ಬರ ಆಗುತ್ತೆ ಇದು ಗೊಬ್ಬರ ಇದು ತೋರಿಸಿ ನೋಡಮ್ಮ ಇದು ಈಗ ಇದು ಗೊಬ್ಬರ ಇಲ್ಲ ಇದು ಇದ್ರಾಗ ಹುಳ ಇಲ್ಲ ಅಲ್ಲಿ ಹುಳ ಬೇರೆ ಇದು ಗೊಬ್ಬರ ಒಂದು ಹುಳ ನೋಡಬೇಡ್ರಿ ಇದು ಗೊಬ್ಬರ ಇದು ತಿಂದು ಗೊಬ್ಬರ ಐತಿ ಇದ್ರಾಗ ಮಣ್ಣಿಲ್ಲ ಇದು ಹೊಡೆದ್ರೆ ಹಿಂಗೆ ಹೊಡಿಬೇಕು ಅದೇ ಥರ ತಿಪ್ಪಿಯಾಗೈತಲ್ಲ ಗೊಬ್ಬರ ಕಳಿಬೇಕು ಕೊಳಿಬಾರ್ದು ಕಳಿಯೋದು ಬೇರೆ ಕೊಳೆಯೋದು ಬೇರೆ ಗೊತ್ತಮ್ಮ ಕಳಿಯೋದಂದ್ರೇನು ಕೊಳೆಯೋದಂದ್ರೇನು ಕೊಳ್ತಿದ್ರೆ ಗಟ್ಟಿ ಇರ್ತೈತಿ ಕರ್ರಗೆ ಇರ್ತೈತಿ ಒಂದು ವರ್ಷ ಆದ್ರೂ ಬಿಸಿ ಇರ್ತೈತಿ ಅದು ಗೊಬ್ಬರ ಅಲ್ಲ ಅದು ಹಾಳಾಗಿರ್ತೈತಿ ಕೊಳತು ಬಿಟ್ಟಿರ್ತೈತಿ ಅದು ಏನು ಉಪಯೋಗ ಅಲ್ಲ ಅದು ಏನು ಸತ್ವ ಇರೋಂಗಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀವಿ ಉಪ್ಪಿನಕಾಯಿ ನೋಡ್ರಲ್ಲ ಕಡಿದ್ರೆ ಒಂದು ವರ್ಷ ತನಕ ಕಟ್ಕಂತೈತಿ ಅದು ಕಳ್ತಿರ್ತೈತಿ ಆದ್ರೆ ಕಿಚ್ಚಕ್ಕಂತೈತಿ ಹಿಂಗೆ ವರ್ಷಿದ್ರೆ ಅಲ್ಲಿ ಬೂಸ್ಟ್ ಬಂದಿರ್ತೈತೆ ಕೊಳ್ತಿರ್ತೈತಿ ಅದೇ ಥರ ಇದು ಕೂಡ ಕಳಿಬೇಕು ಕೊಳಿಬಾರ್ದು ಅಂತ ತಿಪ್ಪ್ಯಾಗ ಹಿಂಗೆ ಗೊಬ್ಬರ ಹೆಚ್ಚಿಗೆ ಹೊಡಿಬೇಕು ನಸೆ ಪುಡಿಯೋದಂಗೆ ಆಗ್ಬೇಕು ಇದು ಎರೆಹುಳು ಗೊಬ್ಬರ ಇಲ್ಲಿ ಹುಳ ನೋಡ್ರಿ ಇದು ಹುಳ ಇದು ಮಳೆ ಹುಳ ಅದೇ ಎರೆಹುಳ ಇದು ಎರೆಹುಳ ನಾವು ರೂಢಿ ಭಾಷೆ ಮಳೆ ಹುಳ ಮಳಿ ಹುಳ ಅಂತೀವ್ರಿ ಇದಕ್ಕೆ ಅದನ್ನ ಕೇಳ್ತೀನಿ ಪ್ರಶ್ನೆ ಇವಾಗ ಕೇಳಬೇಡ್ರಿ ಸುಮ್ಮನೆ ನೋಡ್ತಾ ಇರಿ ಹಂಗೆ ಇದು ನೋಡಮ್ಮ ಈ ಸದ್ಯ ನನಗೆ 2 ತಿಂಗಳದಾಗೈತೆ ಇನ್ನೊಂದು ತಿಂಗಳ ಬಿಟ್ಟರೆ ನನಗೆ 1 ಕ್ವಿಂಟಲ್ ಹುಳ ಸಿಗ್ತೈತಿ ಇದನ್ನು ಮಾರಾಟ ಮಾಡಿದರೆ ನಾನು 30,000 ರೂಪಾಯಿ ಗಳಿಸ್ಬೋದು 3 ತಿಂಗಳಿಗೆ 30,000 ರೂಪಾಯಿ ಒಬ್ಬರು ಪಗಾರ ಆಯಿತು ಮಾರಾಟ ಬೇರೆ ಹುಳಕ್ಕ ಬೇರೆ ಹುಳ ತೆಗೆದು ಕೊಡಲ್ಲ ಹಿಂಗೆ ಕೊಡ್ತೀನಿ ನಾನು ಹಿಂಗೆ ಕೊಟ್ಟರೆ ಇದಕ್ಕೆ 1 ಕೆ ಜಿಗೆ 300 ರೂಪಾಯಿ 350 ರೂಪಾಯಿ ಇದನ್ನು ನಾನು ಮಾರಂಗಿಲ್ಲ ಯಾಕೆ ಮಾರಂಗಿಲ್ಲ ಅಂದರೆ ನಾನು ಹೊಲಕ್ಕೆ ಬೇಕಿದು ಇದು ಎರೆಹುಳ ರೈತನ ಮಿತ್ರ ಇದು ಅದಕ್ಕೆ ನಾನು ಮಾರಂಗಿಲ್ಲ ಇದನ್ನು ಗೊಬ್ಬರನೂ ಹಾಕ್ತೀನಿ ಈ ಹುಳನೂ ಹಾಕಿಬಿಡ್ತೀನಿ ಹೊಲ್ದಾಗ ಹೋದ್ರೆ ರೌದಿ ಸುಡಂಗಿಲ್ಲ ನಾನು ಕಬ್ಬು ಬಿತ್ತಾರೆ ಕಬ್ಬಿನ ರೌದಿ ಸುಡಂಗಿಲ್ಲ 3 ಟನ್ ಅಥವಾ 30 ಟನ್ ಅಥವಾ 40 ಟನ್ ಕಬ್ಬು ಬಂದೈತಂದ್ರೆ 40 ಟನ್ನಿಗೆ ಸಿಕ್ಕೊಳ್ಳಲ್ಲ 4 ಟನ್ನು ರೌದಿ ಆಗುತ್ತೆ 4 ಟನ್ ರೌದಿನ ಸುಡ್ತಾರಿಲ್ಲ ಸುಟ್ಟು 4 ಟನ್ ಗೊಬ್ಬರ ಐತಿಲ್ಲ ಸುಡಬೇಡ ಅಂತ ಹೇಳ್ತೀನಿ ನಾನು ಒಂದು ಮಷೀನ್ ಐತೆ ಅದಕ್ಕೆ ಅದ್ರ 2,20,000 ರೂಪಾಯಿ ಹೇಳ್ತಾರೆ ಪೌಡ್ರ್ ಮಾಡ್ತೈತಿ ಪೌಡ್ರ್ ಮಾಡಿ ಅಲ್ಲಿ ಬಿಟ್ಬಿಡ್ತೈತಿ ಅದ್ರ ಮೇಲೆ ಇದನ್ನ ಹಾಕಿಬಿಡ್ತೀವಿ ಹಾಕಿ ಸ್ಪ್ರಿಂಕ್ಲರ್ ಹಾಕಿಬಿಡ್ತೀವಿ ಅದಕ್ಕೆ ಏನು ಬೇಕು ತಿನ್ನಕ್ಕೆ ಬೇಕು ಇಲ್ಲಿ ತಿನ್ನಕ್ಕೆ ಕಡಿಮೆ ಐತೆ ಅಲ್ಲಿ ಹೋಗಿ ತಿನ್ನಕ್ಕೆ ಸಿಗ್ತೈತಿ ಸಮುದ್ರದಾಗ ಬಿಟ್ಟಂಗೆ ಆಗ್ತದೆ ಸಿಕ್ಕಾಪಟ್ಟೆ ತಿಂತಾವೆ ಗೊಬ್ಬರ ಇರ್ತೈತೆ ತಿನ್ನಕ್ಕೆ ಅರ್ಧಂಬರ್ಧ ಕೊಳ್ತ ತಿಂದ್ಬಿಡ್ತೈತಿ ಹಳೆ ಬೇರು ಹಳೆ ಕೋಲಿ ಹಳೇದು ರೌದಿ ಎಲ್ಲ ತಿಂದು 6 ತಿಂಗಳದೊಳಗೆ 3 ರಿಂದ 6 ತಿಂಗಳದಾಗ ಗೊಬ್ಬರ ಆಗ್ಬಿಡ್ತೈತಿ 3 ರಿಂದ 4 ಟನ್ ನಿಮ್ಮ ಗೊಬ್ಬರ ಅಲ್ಲಿ ಹಾಕಿದಂಗೆ ಆಗ್ತದೆ ಸರ್ಕಾರ ಗೊಬ್ಬರ ಯಾಕೆ ಬೇಕು ನಿಮ್ಮ ಗೊಬ್ಬರ ಯಾಕೆ ಹಾಕ್ಲಾರ್ದು ಬೆಳೀತೈತೆ ಅನ್ನೋ ಉತ್ತರ ಸಿಗ್ತಾ ಯೂರಿಯಾ ಹಾಕ್ಲಾರ್ದಾಗ ಬೆಳೀತೈತೆ ಉತ್ತರ ಸಿಗ್ತಾ ಹಾಂ ಇದನ್ನು ನಾವು ಮಾರಾಟ ಮಾಡಲ್ಲ ಮಾರಾಟ ಮಾಡ್ಬೇಕಂದ್ರೆ ನೀವು ಅದನ್ನು ಮಾಡ್ಬೋದು ಅದಕ್ಕೆ ಬೇರೆ ಪ್ರಶ್ನೆಗೆ ಉತ್ತರ ಗಮನಿಸಲ್ಲ ಈ ಹುಳ ನಾನು ಒಂದು 20 ವರ್ಷ ಮುಂಚೆ ನಾನು ರಿಟೈರ್ ಆಗಿ 15 ವರ್ಷ ಆಯಿತು 20 ವರ್ಷ ಹೇಳ್ತೀನಿ ಕೇಳಮ್ಮ ಕ್ವಶನ್ಗಳು ಭಾಳ ಅದಾವ ನಿಮ್ಮ ಹತ್ರ ಇಟ್ಬರ್ರಿ ಕುಂತ್ಕೊಂಡು ಮಾತಾಡೋಣ ಭಾಳ ತಾಗತ್ತೆ ನೋಡ್ರಿ ಅದನ್ನ ಹೇಳಕತ್ತೀವಿ ನೀವು ನಿಮ್ಮ ಪ್ರಶ್ನೆಗೆ ಇಟ್ಕೊಳ್ರಿ ಕೇಳೋಣ ಅದನ್ನು ಪ್ರಶ್ನೋತ್ತರ ವಿಭಾಗದಾಗ ಇಟ್ಕೊಳ್ಳೋಣ ಈಗ ನಿಮ್ಮ ಹುಳ ಹೆಂಗೆ ಬೆಳೀತಾವ ಅನ್ನೋದಕ್ಕೆ ಅದಕ್ಕೆ ಉತ್ತರ ಬೇರೆ ಇದು ಎರೆಹುಳ ಗೊಬ್ಬರ ಇದು ಗ್ಯಾಸ್ ಬರ್ರಿ ಬಡ ಬರ್ರಿ ಕಡೆ ಈಗ ಅಲ್ಲಿ ಕೆಳಗಡೆ 4 ಪೈಪ್ ನೋಡಮ್ಮಲ್ಲಿ ಅದ್ರದ್ದು ಗಂಜಲ ಜೀವಾಮೃತಕ್ಕೆ ಏನು ಬೇಕು ಗೊತ್ತಾ ಜೀವಾಮೃತದಾಗ ಮಾತಾಡ್ತೀನಿ ಜೀವಾಮೃತ ಅಂದ್ರೆ ಏನು ಬೇಕು ನೀವು ಏನು ನೋಡಿದ್ರೆ ನಿಮ್ಗೆ ಏನು ಕೇಳಲ್ಲಮ್ಮ ನೀವು ಮತ್ತೆ ಹೇಳಿದ್ರೆ ಏನಂತ ಹೇಳಿದ್ರೆ ಅಂತ ನೀವು ಕುಸು ಮಾತಾಡ್ತೀವಿ ಇದು ಜೀವಾಮೃತ
ರೆಡಿಮೇಡ್ ನಾವು ಇದನ್ನ ಒಂದು 200 ಲೀಟ್ರು 1000 ಲೀಟ್ರ್ ಬ್ಯಾರಲ್ಲೇ ಮಾಡ್ತಾರೆ. ಜೀವಾಮೃತಕ್ಕೆ ಏನು ಬೇಕು ಗೊತ್ತನಮ್ಮ? ಸಗಣಿ ಬೇಕು, ಉಚ್ಚಿ ಬೇಕು, ಹಿಟ್ಟು ಬೇಕು, ಬೆಲ್ಲ ಬೇಕು, ಮಣ್ಣು ಬೇಕು, ನೀರು ಬೇಕು. 6 ಪದಾರ್ಥ. 200 ಲೀಟ್ರಿಗೆ 2 kg ಸಗಣಿ ಹಾಕ್ತಾರೆ, ಒಂದು 2 ಲೀಟ್ರ್ ರುಚಿ ಹಾಕ್ತಾರೆ, ಒಂದು 2 kg ಬೆಲ್ಲ ಹಾಕ್ತಾರೆ, ಮಣ್ಣು ಹಾಕ್ತಾರೆ, ನೀರಾಗ ಕಲಿಸಿ ಒಂದು ವಾರದ ನಂತರ ಹಾಕ್ತಾರೆ. ಇದು ಹಂಗಲ್ಲ, ಇದು ಪೂರ್ತಿ ಏನು ಜೀವಾಮೃತ ಅಲ್ಲಿ ಬಿದ್ದಂಥ ಸಗಣಿ ಉಚ್ಚಿ ನೀರು ಅಲ್ಲಿ ಬರ್ತದೆ. ಆಮೇಲೆ ಎಂಟದ ನೋಡ್ರಿ, ಅಲ್ಲಿ ಒಂದೇ ಮೇವು ಹಾಕಿರ್ತೀವಿ, ಮಣ್ಣು ಇರ್ತೈತಿ. ಮಣ್ಣು ತಿನ್ನಲ್ಲ ದನಗಳು. ವಾರಕ್ಕೊಂದ್ಸರಿ 15 ದಿವ್ಸಕ್ಕೊಂದ್ಸರಿ ಅಥವಾ ದಿನ ತೊಳೆದ್ವಿ ಅಂದ್ರೆ ಮಣ್ಣು ನೀರಿನ ಜೋಡಿ ಬರ್ತದೆ. ಮಣ್ಣು ಸಿಕ್ತು, ನೀರು ಸಿಕ್ತು, ಸಗಣಿ ಸಿಕ್ತು, ಗಂಧಲ ಸಿಕ್ತು, ಇನ್ನು ಗೊಬ್ಬರ ಏನು ಸಿಗಲಿಲ್ಲ, ಹಿಟ್ಟು ಮತ್ತು ಬೆಲ್ಲ ಸಿಕ್ತು. ಅಲ್ಲೇ ಗಿರಣಿ ಐತೆ, ಅಲ್ಲೇ ಆ ಗಿರಣಿ ಒಳಗೆ ಹಿಟ್ಟು ಬರ್ತೈತೆ. ನಾವು ಕಡ್ಲಿ ಹಿಟ್ಟು ಹಾಕಂತೀವಿ, ಕಡ್ಲಿ ಹಿಟ್ಟು ಒಂದೇ ಇರಲ್ಲ, ಅದಾಗ ಎಲ್ಲ ಹಿಟ್ಟು ಹಾಕ್ತೀವಿ, ಎಲ್ಲ ಸೇರಿರ್ತೈತಿ, ಎಲ್ಲ ಹಿಟ್ಟು ಹಾಕ್ಬಿಡ್ತೀವಿ. ಹಿಟ್ಟು ಬಂತ, ಇಲ್ಲಿ ಬೆಲ್ಲ ಬೇಕು. ಇಷ್ಟಕ್ಕೂ ಟನ್ ಗಟ್ಟಲೆ ಬೆಲ್ಲ ಹಾಕ್ಬೇಕು, ಹಾಕಲ್ಲ, ಅಲ್ಲೇ ಮಾಡ್ತೀವಿ ಮತ್ತೆ ಬೇಕು. ಆ ಬೆಲ್ಲ ಹಾಕಿದಾಗ ಜೀವಾಮೃತ ಆಯಿತು. ಈ ಅಲ್ಲೇನು ಸೋಸಿ ಹೇಳಿ ನಾನು 10 ಫೂಟ್ ಅಗಲ ಐತಿದ್ದು, 5 ಫೂಟ್ ಆಳ ಐತೆ, 4.25 ಫೂಟ್ ಹಿಂಗೆ ಕಟ್ ಮಾಡಿರ್ತೀನಿ. 1 ಫೂಟ್ ಆಳ ಐತೆ, ಅದರ ಪೈಪ್ ಹಾಕ್ತೀನಿ, ಪೈಪ್ ಫೂಟ್ ಹಾಕ್ತೀನಿ ಅಂತ ಹೇಳಿ ಬಂದು ಅಲ್ಲಿ ಸೋಸಿಬಿಟ್ಟು ಇಲ್ಲಿ ಬರುತ್ತೆ. ಈ ಕ್ಲೀನ್ ತಳಿಲ್ಲ ಮೇಲೆ ಕಸ ಇದೆ. ಈ ಪಂಪ್ ಆನ್ ಮಾಡಿದ್ರೆ ನೀರು ಆಗಿ ಹೋಗ್ಬಿಡ್ತು, ಅಲ್ಲೇ ಆ ಕಡೆ ಹೊರಗಡೆ ಅಲ್ಲಿಂದ ನೀರು ಕೂಡ ಹೋಗ್ಬಿಡ್ತೈತೆ. ಇದು ನಮ್ಮದು ಸಿಸ್ಟಮ್. ಇದು ಮ್ಯಾಲಿದು ಮಳೆ ಕೊಯ್ಲಿದ್ದು ಮ್ಯಾಲೆ ಬಿದ್ದಂಥ ನೀರು ಇಲ್ಲಿ ಸ್ಟಾರ್ಟ್ ಮಳೆಗಾಲದಾಗ. ಈ ಮಳೆ ಇಲ್ಲ, ಪಂಪ್ ಸೆಟ್ ಚಾಲು. ಈ ನೀರು ನಾವು ಈ ಪಂಪ್ ಸೆಟ್ ಇಲ್ಲ, ಅದು ಕುಡಿಯೋಕೆ ಯೂಸ್ ಮಾಡ್ತೀವಿ, ತೊಳೆಯೋಕೆ ಯೂಸ್ ಮಾಡ್ತೀವಿ, ಮತ್ತು ಎಲ್ಲದಕ್ಕೂ ಅನುಕೂಲ ಆಗ್ತದೆ ದನಗಳಿಗೆ. ಅಂದರೆ ಈ ನೀರು ಮತ್ತು ಸಗಣಿ ಉಚ್ಚಿ ಎಲ್ಲನೂ ಹೊಳೆ ಯೂಸ್ ಆಯಿತು. ಇಲ್ಲೇ ತೊಳೆಯೋಕೆ ಹೋಯ್ತು, ಉಚ್ಚಿ ಬಂತು, ಉಚ್ಚಿ ಇಲ್ಲಿ ಹೋಯ್ತು, ಇಲ್ಲಿಂದ ಹೊಲಕ್ಕೆ ಹೋಯ್ತು. ಕೈಲಿ ಹೊತ್ತು ಕದ್ದಿಂದ ಅದೇನು ಕೊಟ್ಟು ಕಟ್ಟಿ ಹಾಗೆ ಒಂದು ಸರ್ಕಲ್ ಅಂತೀವಿ, ಒಂದು ಚೈನ್ ಅಂತೀವಿ. ಸೈಕಲ್ದು ಚೈನ್ ಕಟ್ಟಾದ್ರೆ ಮುಂದೆ ಹೋಗಂಗಿಲ್ಲ. ಹಾಗೆ ಯಾವುದೇ ಒಂದು ಸರಪಳಿ, ಆಹಾರ ಸರಪಳಿ ಅಂತೀವಿ, ಬಳಕೆದು ಯಾವುದೋ ಒಂದು ಸರಪಳಿ ಕಟ್ಟಾದರೆ ಬೆಳೆಯಂಗಿಲ್ಲ. ಅನ್ನೋದಕ್ಕೆ ಒಂದು ಉದಾಹರಣೆಗೆ ಈ ಥರ ಬೆಳೆಯೋದ್ರಿಂದ ನಮಗೆ ಯಾವುದೋ ಖರ್ಚು ಕಡಿಮೆ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಜೀವಾಮೃತ. ಗೋಕೃಪ ಪಂಪ್ ಹೆಂಗೆ ಮಾಡ್ಬೇಕಂತ ಕೇಳಿದ್ರೆ ಅಲ್ಲಿ ಹಾಕಿ. ಇದು ನೋಡ್ರಿ ನಿಮಗೆ ಗೊಬ್ಬರ. ಈ ಗೊಬ್ಬರ ನೋಡ್ರಿ, ಇಲ್ಲಿ ನೋಡ್ರಿ ಗೊಬ್ಬರ ನೋಡ್ರಿ. ಈಗ ನಿಮ್ ಗೊಬ್ಬರ ನೀವು ಹಾಕೋ ತಿಪ್ಪಿಗೆ ಹಾಕುವಂತ ಗೊಬ್ಬರ ಮತ್ತು ಈ ಗೊಬ್ಬರ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕೆಳಗಡೆ ಕಸ ಹಾಕ್ಯಾರ, ಮೇಲೆ ಸಗಣಿ ಹಾಕ್ಯಾರ. ಅದಕ್ಕೆ ಗೊಬ್ಬರ ಕಳಿಬೇಕು ಕೂಡ ಹೊಡಿತೈತೆ ನೋಡಿ. ಕೆಲವೊಂದು ಪದಾರ್ಥ ಎಲ್ಲ ತಳಗ ಹಾಕಿಲ್ಲ, ಅದ್ರ ಮೇಲೆ ಸಗಣಿ ಹಾಕೋದು. ಪಟ್ಟಿ ಕಸ ದನ ತಿನ್ನಿದ್ದು ಉಳಿದು ಏನಿದ್ರು ಅಲ್ಲಿ ಹಾಕ್ತೀವಿ. ಸೈಡ್ ಬಿಡ್ರಿ, ಒಂದು ಸೈಡ್ ನೀಟಾಗಿ.